S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಇಂದು ಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ ಜರುಗಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪದಲ್ಲಿ OSAAT ಎನ್ನುವ NGO ಸಂಸ್ಥೆ ವತಿಯಿಂದ 4 ಶಾಲಾ ಕೊಠಡಿ ಮತ್ತು 1 ಶೌಚಾಲಯ ನಿರ್ಮಾಣ ಮಾಡಲು ಸುಮಾರು 72 ಲಕ್ಷ ಮೊತ್ತದ ಕಟ್ಟಡಗಳನ್ನು ನಿರ್ಮಾಣಕ್ಕಾಗಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಇವರು ಈಗಾಗಲೇ 93 ಶಾಲೆಗಳಲ್ಲಿ ಯೋಜನೆ ಪೂರ್ಣಗೊಳಿಸಿದ್ದು, ಕೊಪ್ಪದಲ್ಲಿ ನಿರ್ಮಿಸುತ್ತಿರುವ ಕಾಮಗಾರಿ 107ನೇ ಪ್ರಾಜೆಕ್ಟ್ ಆಗಿರುತ್ತದೆ. ಕೇವಲ ಕಟ್ಟಡಗಳಷ್ಟೇ ಅಲ್ಲದೆ ಶಾಲೆಗೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಹಾಗೂ ಇತರ ಉಪಕರಣಗಳನ್ನು ಒದಗಿಸಲು ಮುಂದಾಗಿರುತ್ತದೆ. ಈ ಸಂಸ್ಥೆಯು ಹಿಂದುಳಿದ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಮಹತ್ವವನ್ನು ನೀಡಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಪ್ರಕಾಶ್ ಎನ್ ತಿಳಿಸಿದರು. ಭಾರತದಲ್ಲಿ ತಮಿಳುನಾಡು, ಬಿಹಾರ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕಾರ್ಯಕ್ರಮ ಜಾರಿಯಲ್ಲಿದೆ. ಉತ್ತಮ ಗುಣಮಟ್ಟದ ಸೌಲಭ್ಯಗಳು ಎಲ್ಲ ಮಕ್ಕಳಿಗೂ ದೊರಕಿಸುವುದೇ ಇದರ ಧ್ಯೇಯ ಆಗಿರುತ್ತದೆ. ಈ ಸಂಸ್ಥೆಯ ಮುಖ್ಯಸ್ಥರಾದ ಪ್ರಕಾಶ್ ಎನ್, ಮದನ್ ಪ್ರಸಾದ್, ನಾಗೇಶ್ ಎಸ್, ಮಂಜುನಾಥ್, ಸಂದೀಪ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ CG ಪಾಟೀಲ್, SDMC ಅಧ್ಯಕ್ಷರಾದ ಹೆಗ್ಗಪ್ಪ ಕಾಮನಹಳ್ಳಿ ಮತ್ತು ಸದಸ್ಯರು, ಅಧಿಕಾರಿಗಳಾದ CRP ಸಂತೋಷ್ ಕಾಯಿಕದ್, ಪ್ರೌಢಶಾಲೆಯ ಪ್ರಧಾನ ಗುರುಗಳು, ಸಹ ಶಿಕ್ಷಕರು, ಗ್ರಾಮದ ಗಣ್ಯ ವ್ಯಕ್ತಿಗಳು, ಶಾಲಾ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಾಯಿತು. ವರದಿಗಾರ ಮಂಜುನಾಥ್ ಸುಲಾಖಿ, S1 TV ನ್ಯೂಸ್ ಕನ್ನಡ, ಹಾವೇರಿ. ಜ್ಞಾನದ ದೇಗುಲ ಅನ್ನೋದು ತಮ್ಮೆಲ್ಲರಿಗೂ ತಿಳಿದ ವಿಷಯನೇ. ಆ ಒಂದು ವಿಷಯದಲ್ಲಿ ತಮ್ಮೆಲ್ಲರ ಈ ಸಹಕಾರಕ್ಕೆ ನಾವು ಶಿರೋಮಣಿಯಾಗಿದ್ದೇವೆ. ನಾವು ಇಷ್ಟು ದಿನ ಏನು ಪ್ರಯತ್ನ ಪಟ್ಟಿದ್ವಿ, ಅದು ಇವತ್ತು ನನ್ನ ಕನಸು ನನಸಾಗಿದೆ ಅನ್ನೋದು ನನ್ನ ಭಾವನೆ ಆಗಿರುತ್ತೆ. ಎಲ್ಲ ಕಾರಣಭೂತರಾದಂಥವ್ರು ನಮ್ಮೂರಿನ ಹಿರಿಯರಾಗಿರ್ಬೋದು, ಹೊಸ ಸಂಸ್ಥೆಯವರಾಗಿರ್ಬೋದು, ನಮ್ಮ ಸಾಹೇಬರಾಗಿರ್ಬೋದು, ಹಾಗೆ ನಮ್ಮ ಎಲ್ಲ STMC ಸರ್ವ ಸದಸ್ಯರು, ಹೈಸ್ಕೂಲ್ STMC ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಮುಖಂಡರು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.